ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಸ್ಟ್ರೈಫಿಟ್. ಸೊ ಇವತ್ತು ನಾನು ಆರ್ಮ್ಸ್ ವರ್ಕೌಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆಲ್ಮೋಸ್ಟ್ ತ್ರೀ ವೇರಿಯೇಷನ್ಸ್ ಫಾರ್ ಬೈಸಿಪ್ಸ್ ಆ್ಯಂಡ್ ತ್ರೀ ವೇರಿಯೇಷನ್ಸ್ ಫಾರ್ ಟ್ರೈಸಿಪ್ಸ್ ಅಂದ್ಕೊಂಡಿದ್ದೀನಿ. ಸೊ ಏನೇನೆಲ್ಲ ವರ್ಕೌಟ್ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ಕ್ಲಿಪ್ಸಲ್ಲಿ ತೋರಿಸ್ತೀನಿ. ಲೆಟ್ಸ್ ಕಂಟಿನ್ಯೂ ಗೈಸ್. ಫಸ್ಟ್ ವೇರಿಯೇಷನ್ ಫಾರ್ ಟ್ರೈಸಿಪ್, ಸಿಂಗಲ್ ಹ್ಯಾಂಡ್ ಕೇಬಲ್ ಟ್ರೈಸಿಪ್ಸ್ ಎಕ್ಸ್ಟೆನ್ಷನ್. ಕ್ರೇಜಿ ಇರುತ್ತೆ ಇದು. ಫಸ್ಟ್ ಸೆಟ್ ಅಲ್ಲಿ ಮಾಡೋದಕ್ಕೆ, ಮಸಲ್ ನ ಆಕ್ಟಿವೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇದು ವೇರಿಯೇಷನ್. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ನಾನು ಸಿಂಗಲ್ ಹ್ಯಾಂಡ್ ಕೇಬಲ್ ಬೈಸಿಪ್ಸ್ ಕರ್ಲ್ ಮಾಡಿದೀನಿ. ನೀವೇ ನೋಡ್ಬೋದು. ಇದು ಆಗೋಷ್ಟು ನಾವು ನಿಧಾನಕ್ಕ ಅಥವಾ ಆಗೋಷ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೊಡಿಬೇಕು. ಬಿಕಾಸ್ ಈ ಮೂವ್ಮೆಂಟ್ ಅಲ್ಲಿ ನಾವು ಲೈಟ್ ವೇಟ್ ಅಲ್ಲಿ ಟ್ರೈ ಮಾಡ್ತಿರ್ತೀವಿ, ಅಂದ್ರೆ ಲೈಟ್ ವೇಟ್ ಅಲ್ಲಿ ಟ್ರೈನ್ ಮಾಡ್ತಿರ್ತೀವಿ ಆ ಪರ್ಟಿಕ್ಯುಲರ್ ಮಸಲ್ ನ. ಸೊ ಆಗೋಷ್ಟು ಮೊಮೆಂಟಮ್ ನ ಪ್ಲಸ್ ಆ ಮಸಲ್ ಮೇಲೆ ಸ್ಕ್ವೀಸ್ ಮಾಡೋದನ್ನ ಕಂಟ್ರೋಲ್ಡ್ ಆಗಿ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮಾಡ್ತಿರೋದು ಟ್ರೈಸಿಪ್ಸ್ ಪುಷ್ ಡೌನ್ಸ್ ವಿತ್ ಅ ರೋಪ್. ಇದರಲ್ಲಿ ನಾನು ಯೂಶುವಲಿ ಲೈಟ್ ವೇಟ್ ಅಲ್ಲೇ ಟ್ರೈ ಮಾಡ್ತೀನಿ, ಬಿಕಾಸ್ ನಾನು ಆಗೋಷ್ಟು ಆ ಮಸಲ್ ನ ಸ್ಕ್ವೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಪೊಸಿಷನ್ ಅಲ್ಲಿ. ಕೇಬಲ್ ಅಲ್ಲಿ ಮಾಡೋದ್ರಿಂದ ಏನಂದ್ರೆ ಇನ್ ಸ್ವಲ್ಪ ಹಿಂಗ್ ಎಕ್ಸ್ಟೆಂಡ್, ಆ ಕೊನೆಯಲ್ಲಿ ಇನ್ ಸ್ವಲ್ಪ ಈ ತರ ಹಿಂದಕ್ಕೆ ತಳ್ಳಿ ಬೇರೆ ಪುಷ್ ಮಾಡಿ ಹೋಲ್ಡ್ ಮಾಡ್ಬೋದು ಒಂದ್ ಸೆಕೆಂಡ್. ಅಂಡ್ ನಾನ್ ಇದರಲ್ಲಿ ರೈಟ್ ನಾವು ಫಸ್ಟ್ ಒಂದು ಸೆಟ್ ಮುಗಿದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಅದನ್ನ ಕೊನೆಯಲ್ಲಿ ರೋಪಲ್ಲಿ ಇಟ್ಕೊಂಡಿರ್ತೀನಲ್ಲ ಫಸ್ಟ್ ಸೆಟ್ ಅಲ್ಲಿ. ಸೊ ನೆಕ್ಸ್ಟ್ ಸೆಟ್ ಅಲ್ಲಿ ನಾನು ಸ್ವಲ್ಪ ಹತ್ರಕ್ಕೆ ಇಟ್ಕೊಂಡು ಪುಷ್ ಮಾಡ್ತೀನಿ, ಆಗೋಷ್ಟು ಹಾಫ್ ರೆಪ್ಸ್ ಟೈಪ್ ಅಲ್ಲಿ. ಸೊ ಇದರಿಂದ ಆಗೋಷ್ಟು ಮ್ಯಾಕ್ಸಿಮಮ್ ನಾನು ಆ ಟ್ರೈಸಿಪ್ಸ್ ಪುಷ್ ಡೌನ್ಸ್ ನ ಆಗೋಷ್ಟು ಪುಷ್ ಮಾಡಿ ನಾನು ಆ ಟ್ರೈಸಿಪ್ಸ್ ನ ಆಕ್ಟಿವೇಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನಾವು ಮಾಡ್ತಿರೋದು ಇನ್ಕ್ಲೈನ್ ಡಂಬಲ್ ಕರ್ಲ್. ಬೆಂಚ್ ನ ಒಂದು 40 ಡಿಗ್ರಿಯಲ್ಲಿ ಇಟ್ಕೊಂಡು ಕಂಪ್ಲೀಟ್ ಆಗಿ ಹ್ಯಾಂಡ್ಸ್ ನ ಕ್ಲೋಸ್ ಆಂಗಲ್ ಅಲ್ಲಿ ಸ್ವಲ್ಪ ಹಿಂದ್ಗಡೆ ಈ ತರ ಇಟ್ಕೊಂಡು ಅಲ್ಲಿಂದ ಕರ್ಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀವೇ ನೋಡ್ಬೋದು ಆಕ್ಚುಲಿ ಪಂಪ್ ಸಖತ್ತಾಗಿ ಬಂದೈತಿ ಈ ವೇರಿಯೇಷನ್. ಜಸ್ಟ್ ಟೂ ವೇರಿಯೇಷನ್ ಫಾರ್ ಟ್ರೈಸಿಪ್ಸ್ ಅಂಡ್ ಟೂ ವೇರಿಯೇಷನ್ ಫಾರ್ ಬೈಸಿಪ್ಸ್ ಮಾಡೋ ಅಷ್ಟೊತ್ತಿಗೆ ಪಂಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಕಾಣ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಈಸಿ ಬಾರ್ ಇನ್ಕ್ಲೈನ್ ಟ್ರೈಸಿಪ್ಸ್ ಎಕ್ಸ್ಟೆನ್ಷನ್. ಇದರಲ್ಲೂ ಅಷ್ಟೇ ಫಸ್ಟ್ ಲೈಟ್ ವೇಟ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೈಟ್ ವೇಟ್ ಇನ್ ದ ಸೆನ್ಸ್ ಅರೌಂಡ್ ನಿಮ್ಮ ಟೋಟಲ್ ವಾಲ್ಯೂಮ್ ಅಲ್ಲಿ ಒಂದು 50-60% ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದ್ದಂಗೆ ಹೊಡಿರಿ. ಬಿಕಾಸ್ ನೀವು ಆ ಪೊಸಿಷನ್ ಅಲ್ಲಿ ಎಲ್ಬೋಸ್ ನ ಕ್ಲೋಸ್ ಇಟ್ಕೊಂಡು ಹೊಡಿಯೋದನ್ನ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಸೆಟ್. ಅಂಡ್ ನೆಕ್ಸ್ಟ್ ಸೀಟೆಡ್ ಕೇಬಲ್ ಪ್ರೀಚರ್ ಕರ್ಲ್ಸ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು ಪ್ರೀಚರ್ ಕರ್ಲ್ಸ್ ಮಾಡೋದಕ್ಕೆ. ಮತ್ತೆ ಸ್ವಲ್ಪ ಹೊತ್ತು ಯಾಕೋ ಪೋಸಿಂಗ್ ಮಾಡ್ಬೇಕನ್ನಿಸ್ತು. ಸೊ ವರ್ಕೌಟ್ ಮಾಡ್ತಾ ಹಂಗೆ ಮಿಡಿಲ್ ಅಲ್ಲಿ ಬಂದು ಇನ್ನು ಪೋಸಿಂಗ್ ನ ಕಂಟಿನ್ಯೂ ಮಾಡಿದೆ. ಇನ್ನು ಕೊನೆಯದಾಗಿ ಇನ್ನು 2 ವೇರಿಯೇಷನ್ಸ್ ಇದೆ, ಒಂದು ಬೈಸಿಪ್ಸ್ಗೆ ಮತ್ತೊಂದು ಟ್ರೈಸಿಪ್ಸ್ಗೆ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ಕೊನೆಯದಾಗಿ ಟ್ರೈಸಿಪ್ಸ್ ಕಿಕ್ ಬ್ಯಾಕ್ಸ್ ನಾನು ಈ ಪೊಸಿಷನ್ ಅಲ್ಲಿ ಮಾಡಿದೆ. ಬಿಕಾಸ್ ಈ ಪೊಸಿಷನ್ ಅಲ್ಲಿ ನೀವು 100% ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾನು ಯೂಶುವಲಿ ಬಿಫೋರ್ ನಾನು ಈ ತರ ಸ್ವಲ್ಪ ಬೆಂಡ್ ಆಗಿ ಮಾಡ್ತಿದ್ದೆ. ಸೊ ನಾನು ಇನ್ಸ್ಟೆಡ್ ಆಫ್ ದ್ಯಾಟ್ ನಾನು ರೀಸೆಂಟ್ ಟೈಮ್ಸ್ ಅಲ್ಲಿ ಈ ತರ ಮ್ಯಾಟ್ ಹಾಕೊಂಡು ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಿಕಾಸ್ ಇದು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಮಾಡುವಾಗ ಎಕ್ಸರ್ಸೈಸ್. ಟ್ರೈಸಿಪ್ಸ್ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗ್ತಿದೆ. ಇನ್ನು ಕೊನೆಯದಾಗಿ ಬೈಸಿಪ್ಸ್ಗೆ ಹ್ಯಾಮರ್ ಕರ್ಲ್ ಮಾಡಿದೆ. ನೀವು ನೋಡ್ಬೋದು ಕೊನೆ ವೇರಿಯೇಷನ್ ಇದೆ ಆಕ್ಚುಲಿ ಆರ್ಮ್ಸ್ ಡೇ ಅಲ್ಲಿ ಇವತ್ತು ಎಷ್ಟು ಚೆನ್ನಾಗಿ ಪಂಪ್ ಆಗಿದೆ ಅಂತ. ಸೊ ವರ್ಕೌಟ್ ಎಲ್ಲ ಆದ್ಮೇಲೆ ಫೈನಲ್ ಆಗಿ ಒಂದ್ 2-3 ಪೋಸ್ ಹೊಡೆದು ಪೋಸಿಂಗ್ ನ ಪ್ರಾಕ್ಟೀಸ್ ಮಾಡಿ ಇನ್ನು ನಡಿ ಮನೆಕ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತೆ ಲಾಸ್ಟ್ ಮೀಲ್ ತಗೊಳೋದಕ್ಕೆ. 3 ವೇರಿಯೇಷನ್ ಮಾಡೋಣ ಅನ್ಕೊಂಡು 4 ಮಾಡಿದೆ. ವರ್ಕೌಟ್ ಎಲ್ಲ ಆದ್ಮೇಲೆ ಇನ್ನು ಕೊನೆ ಮೀಲ್ ಆಗಿ ನಾನು ರೈಸ್ ಮತ್ತೆ ಒಂದು ಆಮ್ಲೆಟ್, ಚಿಕನ್ ಅಂಡ್ ವೆಜ್ಜೀಸ್ ಆಡ್ ಮಾಡ್ಕೊಂಡಿದ್ದೆ. ಅಂಡ್ ನಿಮ್ಗೆ ಕ್ಯಾಲರೀಸ್ ಹೆಂಗ್ ಕೌಂಟ್ ಮಾಡೋದಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಫಸ್ಟ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಸರ್ಚ್ ಇಂಜಿನ್ ನ ಓಪನ್ ಮಾಡ್ಬಿಟ್ಟು ಅದರಲ್ಲಿ TDEE ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಫಸ್ಟ್ ಗೆ ಬರುವಂತಹ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ತೋರಿಸುತ್ತೆ. ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ವೇ ಅಲ್ಲಿ ನಿಮ್ಮ ಬಾಡಿ ವೇಟ್ ಅಥವಾ ನಿಮ್ಮ ಮೆಜರ್ಮೆಂಟ್ಸ್ ಅನ್ನು ಇಲ್ಲಿ ಕೊಟ್ಟು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ನೋಡಿದ್ರೆ ನಾನು ಏಜ್ 26, ನಾನೀಗ ರೈಟ್ ನೌ ಅರೌಂಡ್ 5.9 or 5.10 ಇದೀನಿ ಹೈಟ್ ಅನ್ಸುತ್ತೆ. ನಂತರ ಇವಾಗ ನಾನು ಎಷ್ಟು ತೂಕ ಇದ್ದೀನಿ ಅಂತ ಹೇಳಿದ್ರೆ 161 ಪೌಂಡ್ಸ್ ಇದ್ದೀನಿ. ನಂತರ ಇಲ್ಲಿ ನೀವು ಎಷ್ಟು ರೆಗ್ಯುಲರ್ ಆಗಿ ಜಿಮ್ ಹೋಗ್ತಿದ್ದೀರಾ ಅಥವಾ ಎಷ್ಟು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಾ ಅನ್ನೋದನ್ನ ಬೇಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯೂಶುವಲಿ ಮೇಂಟೈನ್ ಮಾಡೋದಕ್ಕೆ ಬೇಕಾಗಿರುವಂತಹ ಕ್ಯಾಲರೀಸ್ ಮತ್ತೆ ವೆಯ್ಟ್ ಗೈನ್ ಆಗೋದಕ್ಕೆ ಅಥವಾ ವೆಯ್ಟ್ ಲಾಸ್ ಆಗೋದಕ್ಕೆ ಬೇಕಾಗಿರೋ ಕ್ಯಾಲರೀಸ್ ಡೀಟೇಲ್ಸ್ ಅನ್ನೋದು ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನ ಬೇಸ್ ಮಾಡಿಕೊಂಡು ನೀವು ನಿಮ್ಮ ಕ್ಯಾಲರೀಸ್ ಎಷ್ಟಿದೆ ಅಥವಾ ಎಷ್ಟು ತಿನ್ಬೇಕು ನೀವು ಇನ್ ಡೇಗೆ, ಪರ್ ಡೇಗೆ ನೀವು ಎಷ್ಟು ಫುಡ್ ಅನ್ನೋದು ಕನ್ಸ್ಯೂಮ್ ಮಾಡಬೇಕು, ಎಷ್ಟು ಕ್ಯಾಲರೀಸ್ ಅನ್ನೋದು ಬಾಡಿಯಲ್ಲಿ ಇಂಟೇಕ್ ಅನ್ನೋದು ಇಟ್ಕೊಂಡಿರ್ಬೇಕು ನೀವು ಅನ್ನೋದು ನಿಮ್ಗೆ ಇದರಿಂದ ಗೊತ್ತಾಗುತ್ತೆ. ಹಾಗಾದ್ರೆ ಫುಡ್ಸ್ ಅಲ್ಲಿರೋ ಕ್ಯಾಲರೀಸ್ ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಆ ಡೌಟ್ ಇರ್ಬೋದಲ್ಲ. ಸೊ ಬನ್ನಿ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೋಂಟ್ ಫರ್ಗೆಟ್ to subscribe and follow the channel guys.